ಕಾಡಮಗೇರ ಹುಡುಗನ ಹವಳಿ ಗಲ್ಲಿ ಗಲ್ಲಿಗಿ ಬೆಡ್ಡು ಪವರ ಬರದ ಹಾಡ ಸುರರಂಗ ಮಲ್ಲಿಗಿ ಅಭಿಮಾನಿಗಳ ಪಾಲಿಗಿ ಕಲಾ ದೇವತೆ ಕಾಲಿಗಿ ಸ್ಮರಿಸಿದ ಇಲ್ಲಿಗಿ ಸಾಧು ಸಂತರ ಹಾಡಿಗಿ ಹೆಸರ ಆದೋ ನಾಡಿಗಿ ವಿಚಾರ ಮಾಡಿಗಿ ಸುದೀಪ್ ಹೇಳವರ ಹಾಡಿ ಪಟ್ಟಣ ಕೇಳುವಂಗ ಕಾಡಿಗಿ ಸುದೀಪ್ ಹೇಳವರ ಹಾಡಿ ಪಟ್ಟಣ ಕೇಳುವಂಗ ಕಾಡಿಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಅಂದರೆ ಡೆಮೋದಲ್ಲಿ ನೋಡಿದಾಗ ನೀವು ಕೂಡ ಹೇಗೆ ಕ್ರಿಯೇಟ್ ಮಾಡೋದೆಂಬುದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ? ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ನ ಆಲಲ್ಲಿ ಇಟ್ಕೊಳ್ಳಿ. ಆಲಲ್ಲಿ ಇಟ್ಕೊಳ್ಳೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಈ ಒಂದು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ವೀಡಿಯೋ ತುಂಬಾ ಶಾರ್ಟ್ ಆಗಿರುತ್ತೆ, ಸ್ಕಿಪ್ ಮಾಡಿದ್ರೆ ಚೂರು ಕೂಡ ಅರ್ಥ ಆಗಲ್ಲ. ಓಕೆನಾ? ಸೊ ನಿಮಗೆ ಮೊದಲು ಬಂದುಬಿಟ್ಟು ಅಲರ್ಟ್ ಮೋಷನ್ ಅಪ್ಲಿಕೇಶನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಆ್ಯಪ್ನ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೇನೆ. ಓಕೆನಾ? ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಓಕೆನಾ? ಅಲರ್ಟ್ ಮೋಷನ್ ಅಪ್ಲಿಕೇಶನ್ ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ ನಂತರ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಏನಪ್ಪ ಅಂದರೆ ಸಾಂಗ್ ಕೊಟ್ಟಿರ್ತೇನೆ, ಮತ್ತು ಸೇಕ್ ಎಫೆಕ್ಟ್ ಕೊಟ್ಟಿರ್ತೇನೆ, ಮತ್ತು PNG ಕೊಟ್ಟಿರ್ತೇನೆ, ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಈ 4 ಪ್ರಾಜೆಕ್ಟ್ಗಳನ್ನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಈ ಥರ ಇಂಟರ್ಫೇಸ್ ಬಂದಾಗ ನಾನು ಸಾಂಗ್ ಪ್ರಾಜೆಕ್ಟ್ನ ಫಸ್ಟು ಓಪನ್ ಮಾಡ್ಕೊತೇನೆ. ಓಪನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸೊ ನೋಡ್ತಾ ಇದ್ದೀರಲ್ಲ, ಸಾಂಗ್ ಪ್ರಕಾರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಡ್ರೆ ಎಫೆಕ್ಟ್ನ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಈ ಒಂದು ಸಾಂಗ್ ಯಾವ ಥರ ಇದೆ ಎಂದು ನೋಡೋಣ. ಓಕೆನಾ? ಈ ಒಂದು ಸಾಂಗ್ ಬಂದುಬಿಟ್ಟು ಕಾಡಮಗೆರ ಬಿ ಊರಿನಲ್ಲಿ ಬರೆದಿರ್ತಕ್ಕಂತಹ ಬೆಡ್ಡು ಪವರ್ ಅವರು ಬರೆದಿದ್ದಾರೆ. ಗಾಯಕರು ಸುದೀಪ್ ಹೇಳವಾರ್. ಓಕೆನಾ? ಇವಾಗ ಇದನ್ನು ಪ್ಲೇ ಮಾಡೋಣ. ಓಕೆನಾ? ಸೊ ನೋಡಿರ, ಈ ಒಂದು ಸಾಂಗ್ ಬಂದುಬಿಟ್ಟು ಈ ಥರ ಇದೆ. ಇದೇ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ, ನೋಡ್ತಾ ಇರ್ಬೋದು. ಯಾವ ಥರ ಮಾರ್ಕ್ ಆಗಿದೆ ನೋಡಿ ಬೇಕಿದ್ರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸಾಂಗ್ ಬಂದುಬಿಟ್ಟು ಈ ಥರ ಇದೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬ್ಯಾಗ್ ಬರಬೇಕಾಗುತ್ತೆ. ಬ್ಯಾಗ್ ಬಂದುಬಿಟ್ಟು ನಿಮಗೆ PNG ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೇನೆ. ಓಕೆನಾ? ಈ ಒಂದು PNGನ ಕಾಪಿ ಮಾಡ್ಕೋಬೇಕು. ಓಕೆ, ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಫಿ ಲಿರಿಕ್ಸ್ ಅಂತ ಇದೆಯಲ್ಲ, ಈ ಒಂದು ಕಾಫಿ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ? ಕ್ಲಿಕ್ ಮಾಡ್ಕೊಂಡ ನಂತರ ಬ್ಯಾಗ್ ಬರಬೇಕಾಗುತ್ತೆ. ಬ್ಯಾಗ್ ಬಂದುಬಿಟ್ಟು ಸೊ ಕಾಪಿ ಮಾಡ್ಕೊಂಡ ನಂತರ ಈ ಸಾಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ? ಕ್ಲಿಕ್ ಮಾಡ್ಕೊಂಡ ನಂತರ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ನಿಮಗೆ ಸೇಕ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇದು ಬಿ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಇದನ್ನು ಕೂಡ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿದ್ದೀರಾ ಯಾವ ರೀತಿ ಕಾಪಿ ಆಗ್ತದೆ. ಇದೇ ಥರ ನೀವು ಕೂಡ ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಫಿ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ? ಕಾಫಿ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಸಾಂಗ್ ಲಿಂಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ. ಸೊ ಇವಾಗ ಇದು ಪೇಸ್ಟ್ ಆಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಬ್ಯಾಕ್ಗ್ರೌಂಡನ್ನ ನಾನು ಮೇಲ್ಗಡೆ ಹಾಕೊತೇನೆ. ಅದೊಂದು ಮತ್ತು ಈ ಒಂದು ಟೆಕ್ಸ್ಟ್ ನೇಮ್ದು ಮೇಲ್ಗಡೆ ಹಾಕೊತೇನೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಓಕೆನಾ? ಸೊ ಮಾಡ್ಕೊಂಡ ನಂತರ ಬ್ಯಾಕ್ ಬರುತ್ತೇನೆ. ಬ್ಯಾಕ್ ಬಂದುಬಿಟ್ಟು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಟೆಕ್ಸ್ಟ್ದು. ಈ ಒಂದು ಟೆಕ್ಸ್ಟ್ದು ಕೂಡ ನೀವು ಇಂಪೋರ್ಟ್ ಮಾಡ್ಕೊಂಡ ನಂತರ ಈ ಥರ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಫಿ ಲೀವ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಸಾಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಪೇಸ್ಟ್ ಆದ ನಂತರ ಸೊ ನೋಡ್ತಾ ಇರ್ಬೋದು, ಈ ಒಂದು PNGನ ನಾನು ಮೇಲ್ಗಡೆ ಹಾಕೊತೇನೆ. ಮೇಲ್ಗಡೆ ಹಾಕಂತೇನೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಟೆಕ್ಸ್ಟ್ ಆಗಿದೆ.
ಈ ಒಂದು ಟೆಕ್ಸ್ಟ್ದು ಎಫೆಕ್ಟ್ ಯಾವ ಥರ ಹಾಕ್ಬೋದು ಅಂತ ಹೇಳ್ತೇನೆ ಓಕೆನಾ. ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಾಫಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಟೆಕ್ಸ್ಟ್ ಇರುತ್ತಲ್ಲ, ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಸ್ಟ್ ಎಫೆಕ್ಟ್ಸ್ ಅಂತ ಇರ್ತಲ್ಲ, ಈ ಒಂದು ಫೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಟೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ರೀತಿ ಫೋಟೋನ ಚೇಂಜ್ ಮಾಡ್ಕೋಬೇಕು, ಕೊಟ್ಟಿರ್ತಕ್ಕಂತಹ ಸೇಮ್ ಎಫೆಕ್ಟ್ ಇರತಕ್ಕಂತಹ ಫೋಟೋನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಓಕೆನಾ. ಈ ಒಂದು ವಿಡಿಯೋದಲ್ಲಿ ಅದು ಕೂಡ ಹೇಳ್ತೇನೆ ಓಕೆನಾ. ಸೊ ನೀವು ಯಾವ ಒಂದು ಫೋಟೋನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಫೋಟೋದ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ಇದೆ, ಇವಾಗ ಇಲ್ಲಿ ಇದೆಯಲ್ಲ, ನಾನು ಸೊ ನೋಡ್ತಾ ಇರ್ಬೋದು. ಆ ಒಂದು ಕಲರ್ ಫಿಲ್ಮ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ ಫಿಲ್ ಅಂತಿದ್ದೀರಾ, ಈ ಒಂದು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸ್ಟಾರ್ ಐಕನ್ ಕಾಣ್ತಿದೆಯಲ್ಲ, ಈ ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆನಾ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ಮೇಲ್ಗಡೆ ಕಾಣ್ತಿದೆಯಲ್ಲ ಪ್ಲಸ್ ಐಕನ್, ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಫೋಟೋ ಆ್ಯಡ್ ಆಗುತ್ತೆ ಓಕೆನಾ. ನನಗೆ ಈ ಫೋಟೋ ಬೇಡ, ಬೇರೆ ಫೋಟೋನ ಹಾಕೊತೇನೆ ಓಕೆನಾ. ಮತ್ತೆ ನಾನು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಫೋಟೋನ ನಾನು ಆ್ಯಡ್ ಮಾಡ್ಕೊತೇನೆ, ನನಗೆ ಇಷ್ಟ ಬಂದಿರ್ತಕ್ಕಂಥ ಫೋಟೋನ ಮೇಲ್ಗಡೆ ಕಾಣ್ತಿದ್ದೇನೆ ಪ್ಲಸ್ ಐಕನ್, ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಫೋಟೋ ಆ್ಯಡ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಯಾವ ರೀತಿ ಆಗಿದೆ ಅಂತ ನೋಡೋಣ ಓಕೆನಾ. ಅಭಿಮಾನಿಗಳ ಪಾಲಿಗೆ ಸಂತರ ಹಾಡಿಗೆ ಹೆಸರಾದೋ ನಾಡಿಗೆ ವಿಚಾರ ಮಾಡಿಗೆ ಸುದ್ದಿ ಹಳವರ ಹಾಗೆ ಪಟ್ಟಣ ಕೇಳುವಂಗ ಕಾಡಿಗೆ, ಸುದ್ದಿ ಹಳವರ ಹಾಗೆ ಪಟ್ಟಣ ಕೇಳುವಂಗ ಕಾಡಿಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ರೀತಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ಓಕೆನಾ. ತುಂಬ ಜನ ಲೈಕ್ ಮಾಡಲ್ಲ, ಲೈಕ್ ಮಾಡ್ಕೊಳ್ಳಿ ಓಕೆನಾ. ಈ ಒಂದು ವಿಡಿಯೋ ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕೆಂಬುದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಓಕೆನಾ. ಗೊತ್ತಿರಲಿಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿರುತ್ತೇನೆ ಓಕೆನಾ. ಥ್ಯಾಂಕ್ ಯು.